ಉಡುಪಿ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಪ್ರತಿಭಟನೆಯನ್ನ ಮಾಡಲಾಗಿದೆ. ಬೈಂದೂರಿನಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಕ್ಷೇತ್ರದ ಶಾಸಕರಾಗಿರುವಂತಹ ಗುರುರಾಜ್ ಗಂಟಿಹೊಳೆ ಹಾಗೂ ಕಾರ್ಯಕರ್ತರು ಆಕ್ರೋಶವನ್ನ ಹೊರಹಾಕಿದ್ರು. ಬಜೆಟ್ನಲ್ಲಿ ರಾಜ್ಯ ಸರ್ಕಾರ ಕರಾವಳಿಯನ್ನ ನಿರ್ಲಕ್ಷ್ಯ ಮಾಡಿದೆ. ಇನ್ನು ಕರಾವಳಿ ಜಿಲ್ಲೆಗಳ ಯಾವುದೇ ಯೋಜನೆಗೆ ಅನುದಾನವನ್ನ ನೀಡದೆ ಅನ್ಯಾಯ ಮಾಡಿಬಿಟ್ಟಿದ್ದಾರೆ ಇವರು. ಗ್ರಾಮೀಣ ಭಾಗದ ರೈತರು, ಜನರ ಸಮಸ್ಯೆ, ಅನೇಕ ಸಮಸ್ಯೆಗಳನ್ನು ಜನ ಎದುರಿಸುತ್ತಿದ್ದಾರೆ. ಜೊತೆಯಲ್ಲಿ ವಿವಿಧ ಸಮಸ್ಯೆ ಮತ್ತು ಬೇಡಿಕೆಗಳನ್ನು ಈಡೇರಿಸುವಂತೆ ಬಿಜೆಪಿಯ ಕಾರ್ಯಕರ್ತರು ಎಲ್ಲರೂ ಕೂಡ ಪ್ರತಿಭಟನೆಯನ್ನ ಮಾಡಿ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಇವತ್ತು ಬೈಂದೂರು ಕ್ಷೇತ್ರದ ಎಲ್ಲ ಗ್ರಾಮ ಪಂಚಾಯತ್ ಹಾಗೂ ಬೈಂದೂರಿನ ಪಟ್ಟಣ ಪಂಚಾಯತ್ ಎದುರುಗಡೆ ಇಡೀ ಕ್ಷೇತ್ರದಾದ್ಯಂತ ಪ್ರತಿಭಟನೆಗಳು ನಡೀತಾ ಇದೆ. ಪ್ರತಿಭಟನೆಯ ಉದ್ದೇಶ ಎರಡು. ಮೊದಲನೇದಾಗಿ ನಮ್ಮ ಕ್ಷೇತ್ರವನ್ನು ಅತ್ಯಂತ ಕನಿಷ್ಠ ರೀತಿಯಲ್ಲಿ ಕಡೆಗಣಿಸ್ತಾ ಇರುವಂಥದ್ದಕ್ಕೆ ಆಕ್ರೋಶಗೊಂಡಂಥ ಜನರು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. BJP ಬೈಂದೂರು ಮಂಡಲದ ನೇತೃತ್ವದಲ್ಲಿ ನಿಮಗೆ ಅಭಿವೃದ್ಧಿ ಕಮ್ಮಿ ಆಗಲಿ, ಮಿನಿಮಮ್ ವ್ಯವಸ್ಥೆ ಅನ್ನುವಂಥದ್ದು ಇರಬೇಕಲ್ಲ. ನಿಮಗೆ ಯಾವುದೇ ಪಂಚಾಯತ್ನಲ್ಲೂ ಬೋರ್ಡ್ ಇಲ್ಲ, ಪಟ್ಟಣ ಪಂಚಾಯತ್ನಲ್ಲೂ ಬೋರ್ಡ್ ಇಲ್ಲ, ಅನುದಾನಗಳಿಲ್ಲ, ಅಭಿವೃದ್ಧಿಗಳಿಲ್ಲ, ಕುಡಿಲಿಕ್ಕೆ ನೀರಿಲ್ಲ, ಸ್ಟ್ರೀಟ್ ಲೈಟ್ ಹಾಳಾದರೆ ರಿಪೇರಿ ಇಲ್ಲ, ರಸ್ತೆಗಳು ಸತ್ಯನಾಶ, ವೆಂಟೆಡ್ ಡ್ಯಾಮಿಗೆ ವ್ಯವಸ್ಥೆ ಇಲ್ಲ, ನೀರಿಗಿಲ್ಲ, ಏನು ಯಾವುದು ಕೇಳಿದರೂ ಇಲ್ಲ ಇಲ್ಲ ಅನ್ನುವಂಥ ಪರಿಸ್ಥಿತಿ. ಅದರ ಜೊತೆಗೆ ಇನ್ನೊಂದು ಉದ್ದೇಶ, ಅದರ ಜೊತೆಗೆ ದಿಕ್ಕು ತಪ್ಪಿಸೋದು. ಕಾಂಗ್ರೆಸ್ ಸರ್ಕಾರದ ಫೇಲ್ಯೂರ್ಗಳನ್ನು, ಕಾಂಗ್ರೆಸ್ ಸರ್ಕಾರದ ಅನುದಾನ ಇಲ್ಲದ ವಿಷಯವನ್ನು ದಿಕ್ಕು ತಪ್ಪಿಸ್ಲಿಕ್ಕೋಸ್ಕರ ಬೇರೆ ಬೇರೆ ಕತೆ ಶುರು ಮಾಡೋದು, ಹೊಸ ಹೊಸ ಕತೆ ಶುರು ಮಾಡೋದು. ಏನು ಜೈಸಂಟ್ರೆ ಬೇರೆ ಬೇರೆ ಕತೆ ಹೇಳೋ ಶುರು ಮಾಡೋದು. ಅಂದರೆ ಈ ಕತೆ ಕೇಮಕ್ಕಾಗಲ್ಲ, ರಸ್ತೆ ಇಲ್ಲ ಅಂತಾರೆ, ಲೈಟ್ ಇಲ್ಲ ಅಂತಾರೆ, ಮತ್ತೊಂದು ಸಮಸ್ಯೆ ಇತ್ತಂತಾರೆ. ಈ ಸಮಸ್ಯೆ ಕೇಮಕ್ಕಾಗಂತಲೇ ದಿಕ್ಕು ತಪ್ಪಿಸುವಂಥ ಕಥೆಯನ್ನು ಹೇಳ್ತಾ ಇರುವಂಥದ್ದು. ಅನುದಾನ ಇಲ್ಲದೆ ಕಾಂಗ್ರೆಸ್ ಸರ್ಕಾರ ದಿವಾಳಿಯಾಗಿದೆ. ಅದನ್ನು ಆದಷ್ಟು ಬೇಗ ಅವರೇ ತಿಳ್ಕೊಂಡು ಬೇಗ ಬದುಕುವಂಥ ದಾರಿಯನ್ನು ಹುಡುಕಬೇಕು. ಅವರು ರಾಜ್ಯ ಉಳಿಬೇಕು, ಜನರು ಉಳಿಬೇಕು, ಬಡವರ ವ್ಯವಸ್ಥೆ ಉಳಿಬೇಕು ಅನ್ನುವಂಥದ್ದನ್ನು. ಅದಕ್ಕೋಸ್ಕರ ಇವತ್ತು ಎಚ್ಚರಿಕೆ ಕೊಡಲಿಕ್ಕೋಸ್ಕರ ಇಡೀ ಕ್ಷೇತ್ರದ ಎಲ್ಲ ಪಂಚಾಯತ್ನ ಎದುರುಗಡೆ ಪ್ರತಿಭಟನೆ ಆಗ್ತಾಯಿದೆ. ಪಟ್ಟಣ ಪಂಚಾಯತ್ನಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಸಮಸ್ಯೆಗಳಿದೆ, ಕೇಂಬಂಥ ವ್ಯವಸ್ಥೆ ಇಲ್ಲ, ಆಡಳಿತ ಬಾಡಿಯೂ ಇಲ್ಲ, ಇವರಿಗೆ ಅನುದಾನವೂ ಇಲ್ಲ, ಇದ್ದ ಅನುದಾನವನ್ನು ಉಪಯೋಗಿಸುವ ಸ್ವಾತಂತ್ರ್ಯವೂ ಇಲ್ಲ. ಈ ರೀತಿ ಕಾಂಗ್ರೆಸ್ ಸರ್ಕಾರದ ನೇತೃತ್ವದಲ್ಲಿ ಹಳ್ಳಿಯ ಪಂಚಾಯತ್ಗಳು ಸಹಿತ ಹಾಳಾದಂಥ ವ್ಯವಸ್ಥೆಗೆ ಬರ್ತಾ ಇದೆ. ಸೊ ಇದಕ್ಕೆ ತಕ್ಷಣ ಏನಾದರೂ ಪರಿಹಾರ ಕೈಗೊಳ್ಳಬೇಕು. ತಕ್ಷಣ ಚುನಾವಣೆ ನಡೆಸಿ ಎಲ್ಲ ಪಂಚಾಯತ್ಗಳಲ್ಲಿ ಆಡಳಿತ ಮಂಡಳಿ ಬರುವಾಗ ಮಾಡಬೇಕು. ಆಗ ಕನಿಷ್ಠ ಆ ಬಾಡಿ ಆದರೂ ಇರ್ತದೆ, ಅವನಾದರೂ ಕೇಳ್ತಾನೆ. ಜನರಿಗೆ ಕಷ್ಟ ಇಲ್ಲಿ ಬಂದರು, ನಾನು ಒಬ್ಬನೇ ಜನಪ್ರತಿನಿಧಿ ಇರುವ ಇಡೀ ಕ್ಷೇತ್ರದಲ್ಲಿ, ನಾನು ಕೇಳ್ತಾನೆ, ಎಷ್ಟು ಜನರದ್ದು ಕೇಳ್ತೀರಿ, ಅವರೆಲ್ಲ ಹೋಗಿ ಕೊಡ್ತಾರೆ, ನಾನೆಲ್ಲ ಕಡೆ ಹೋತೆ ತಿರುಗ್ತೆ ಕೇತೆ, ಅದಕ್ಕೇನು ಮಾಡೋದು, ಪುನಃ ಸರ್ಕಾರದಲ್ಲಿ ಇಲ್ಲ ಅಂತ. ಇಂಥ ದುಸ್ಥಿತಿಯಿಂದ ಬೇಗ ರಾಜ್ಯ ಹೊರಗೆ ಬರಬೇಕಂತೇಳಿ ಹೇಳಿದ್ರೆ ಜನ ತಕ್ಷಣ ತೀರ್ಮಾನ ತಗೋಬೇಕು, ಆಕ್ರೋಶವನ್ನು ಹೊರಗೆ ಹಾಕಬೇಕು, ಅರ್ಥ ಮಾಡಿಸಬೇಕು. ಆಗ ಮಾತ್ರ ಸರ್ಕಾರಕ್ಕೆ ಏನಾದರೂ ಹೆಚ್ಚಾಗ್ಬೋದು. ಇಲ್ಲದೇ ಇದ್ದರೆ ನೆದ್ರಿ ಅಂದರೆ ಸಾಧಾರಣ ನೆದ್ರಿ ಅಲ್ಲ ಸರ್ಕಾರಕ್ಕೆ, ಕುಂಭಕೋಣ ನೆದ್ರಿ ಅಂತೇಳಿ ಹೇಳಿ FC ಕೇಂಬದು ನಾವು ಏನು ರಸ್ತೆ ಬೇಡ್ದ, ಜನ ಬೈತಿರಲ್ಲ, ಜನ ಬೈತಿಲ್ಲ, ಜನ ಖುಷಿಯಾಗಿದ್ದರೆ ಎಲ್ಲರ ಅಕೌಂಟಿಗೆ ಹಾಕಿತ್ತು ಅಂದೇಳಿ ಹೇಳೋದು ಮತ್ತೆ ಮನಿ ಕಮ್ದು. ಸೊ ಈ ಪರಿಸ್ಥಿತಿ ಬಪ್ಪಗಾಗ ಅಕೌಂಟಿಗೆ ಹಾಕಿತ್ತು ಅಂತೇಳಿ ಹೇಳ್ರೆ ನಿಮಗೆ ಬೇಕಾದ್ರೆ ಅಕೌಂಟಿಗೆ ಹಾಕುವಂಥ ಜನ ನಮ್ಮಲ್ಲಿದ್ದರು. ನಿಮಗೆ ಕಷ್ಟ ಇತ್ತಾ ಅಕೌಂಟಿಗೆ ಹಾಕತ್ರ, ಆದರೆ ಆಡಳಿತ ಇಷ್ಟ ಹಾಳು ಮಾಡಬೇಡಿ. ನಮಗೆ ಹಳ್ಳಿ ಬದಿಗೆ ಇದೇ ಹೇಳ್ತಾರೆ ಅವರು. ಬಸ್ ಇಲ್ಲೆಲ್ಲ ಯಾಕೆ, ನಿಮಗೆ ಶಕ್ತಿ ಯೋಜನೆ ಕೊಟ್ಟಿರಲ್ಲ, ಇದು ಬಸ್ಸಾಗ ಫ್ರೀ ಹಾಪ ಕೊಡ್ತಲ್ಲ, KSRTC ಬಸ್ ಕಾಣದೆ. ಸೊ ಇಂಥ ದುಸ್ಥಿತಿ ಮಾಡಬಾರ್ದು. ತಕ್ಷಣ ಇದಕ್ಕೆ ಎಚ್ಚರಗೊಳ್ಳಬೇಕು ಅನ್ನುವಂಥ ವಿಷಯ ಹೇಳಲಿಕ್ಕೋಸ್ಕರ ಇಡೀ ಕ್ಷೇತ್ರಾದ್ಯಂತ ಇವತ್ತು ಪ್ರತಿಭಟನೆಯನ್ನು ಮಾಡಿದ್ದೇವೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.